ಎಕ್ಸಾಮ್ ಟ್ರಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದ ಮೂಲಕ 2021 ಜನವರಿ 6ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರಲ್ಲ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಈಗ 2021 ಜನವರಿ 6ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ಯಾವ ರಾಜ್ಯವು ಇತ್ತೀಚೆಗೆ ತನ್ನ ನೀರಿನ ಗೋಪುರಗಳಲ್ಲಿ ಐಟಿ ಉಪಕರಣಗಳನ್ನು ಸ್ಥಾಪಿಸಿದೆ? ಉತ್ತರ ಬಿಹಾರ. ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರಣೆಯನ್ನ ಇಲ್ಲಿ ನೋಡೋಣ. ಗ್ರಾಮೀಣ ನೀರು ಸರಬರಾಜು ಯೋಜನೆಯಲ್ಲಿ ಆಗಾಗ್ಗೆ ಉಂಟಾಗುವ ಅಡೆತಡೆಗಳ ಬಗ್ಗೆ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಿ ಪಂಚಾಯತ್ ರಾಜ್ ಇಲಾಖೆ ಬಿಹಾರದಾದ್ಯಂತ ಯಾಂತ್ರೀಕೃತ ಪಂಪ್ಗಳ ಕಾರ್ಯಾಚರಣೆ ಬಗ್ಗೆ ಟ್ಯಾಬ್ ಇರಿಸಿಕೊಳ್ಳಲು ಕಂಪ್ಯೂಟರ್ ಆಧಾರಿತ ಅಪ್ಲಿಕೇಶನ್ ಬಳಕೆಯನ್ನು ಆಶ್ರಯಿಸಿದೆ. ಈ ಒಂದು ಪಂಪ್ಗಳ ಕಾರ್ಯಾಚರಣೆಯ ಸಮಯ ಮತ್ತು ಗೋಪುರಗಳಿಂದ ನೀರಿನ ಹರಿವನ್ನು ಲೆಕ್ಕಾಚಾರ ಮಾಡಲು ಎಲ್ಲಾ ನೀರಿನ ಗೋಪುರಗಳಲ್ಲಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಸಾಧನ ವಸ್ತುಗಳ ಅಂತರ್ಜಾಲ ಅಥವಾ ಐಒಟಿ ಅಳವಡಿಸಲಾಗುವುದೆಂದು ಪಂಚಾಯತ್ ರಾಜ್ ವಿಭಾಗದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅಮೃತ್ ಲಾಲ್ ಮೀನಾರ್ ಅವರು ತಿಳಿಸಿದ್ದಾರೆ. ಎಲ್ಲಾ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪದೇ ಪದೇ ರಿಪೀಟೆಡ್ ಆಗಿ ಕೇಳುವಂತಹ ಸಂಭವನೀಯ ಪ್ರಶ್ನೆಗಳು ಯಾವ ರೀತಿ ಇರುತ್ತಂದ್ರೆ, ರಾಜ್ಯಗಳ ರಾಜಧಾನಿ, ರಾಜ್ಯಗಳ ರಾಜ್ಯಪಾಲರು, ರಾಜ್ಯಗಳ ಮುಖ್ಯಮಂತ್ರಿಗಳ ಬಗ್ಗೆ ಪದೇ ಪದೇ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಆ ಒಂದು ಉದ್ದೇಶದಿಂದ ಇದನ್ನು ಕೂಡ ಕವರ್ ಮಾಡಲಾಗಿದೆ. ಸೊ ಬಿಹಾರ ರಾಜ್ಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡೋಣ. ಬಿಹಾರ ರಾಜ್ಯದ ರಾಜಧಾನಿ ಬಂದು ಪಾಟ್ನಾ ಆಗಿರುತ್ತೆ. ಬಿಹಾರ ರಾಜ್ಯದ ರಾಜ್ಯಪಾಲರು ಬಂದು ಫಾಗು ಚೌಹಾನ್ ಆಗಿರ್ತಾರೆ. ಬಿಹಾರ ಮುಖ್ಯಮಂತ್ರಿ ಬಂದು ನಿತೀಶ್ ಕುಮಾರ್ ಅವರಾಗಿರ್ತಾರೆ. ಇತ್ತೀಚೆಗೆ ನಿಧನರಾದ ಕರ್ನಲ್ ನರೇಂದ್ರ ಬುಲ್ ಕುಮಾರ್ ಅವರು ಯಾವುದರಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಪರ್ವತಾರೋಹಿ. ಇತ್ತೀಚೆಗೆ ಬಿಡುಗಡೆಯಾದ ಬ್ಲೂಮ್ಬರ್ಗ್ ಬಿಲಿಯನಿಯರ್ಸ್ ಸೂಚ್ಯಂಕ 2021ರಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? ಉತ್ತರ ಜೆಫ್ ಬೆಜೋಸ್. ಬ್ಲೂಮ್ಬರ್ಗ್ ಬಿಲಿಯನಿಯರ್ಸ್ ಸೂಚ್ಯಂಕ 2021ರಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ಜೆಫ್ರಿ ಪ್ರೆಸ್ಟನ್ ಬೆಜೋಸ್ ಅಮೆರಿಕದ ಅಂತರ್ಜಾಲ ಉದ್ಯಮಿಯಾಗಿರ್ತಾರೆ, ಕೈಗಾರಿಕೋದ್ಯಮಿ, ಮಾಧ್ಯಮ ಮಾಲೀಕ ಮತ್ತು ಹೂಡಿಕೆದಾರರಾಗಿರ್ತಾರೆ. ಅವರು ಬಹುರಾಷ್ಟ್ರ ತಂತ್ರಜ್ಞಾನ ಕಂಪನಿಯಾದಂತಹ ಅಮೆಜಾನ್ ನ ಸ್ಥಾಪಕರಾಗಿರ್ತಾರೆ, ಸಿಇಒ ಮತ್ತು ಅಧ್ಯಕ್ಷರೆಂದು ಪ್ರಸಿದ್ಧರಾಗಿದ್ದಾರೆ. ಅಮೆಜಾನ್ ನ ಸಂಸ್ಥಾಪಕ ಜೆಫ್ ಬೆಜೋಸ್ $201 ಬಿಲಿಯನ್ ನಿವ್ವಳ ಮೌಲ್ಯದೊಂದಿಗೆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಇತ್ತೀಚಿನ ಬೆಲ್ಲಾ ಚಂಡಮಾರುತದಿಂದಾಗಿ ಯಾವ ದೇಶವು 50% ಹೆಚ್ಚು ವಿದ್ಯುತ್ ಉತ್ಪಾದಿಸಿದೆ? ಉತ್ತರ ಬ್ರಿಟನ್. ಇತ್ತೀಚಿನ ಬೆಲ್ಲಾ ಚಂಡಮಾರುತದಿಂದಾಗಿ ಬ್ರಿಟನ್ ದೇಶವು 50% ಹೆಚ್ಚು ವಿದ್ಯುತ್ ಅನ್ನ ಉತ್ಪಾದಿಸಿದೆ, ಒಂದು ಗಾಳಿಯನ್ನ ಬಳಕೆ ಮಾಡಿಕೊಂಡು. ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಆಧುನೀಕರಿಸಲು ಇತ್ತೀಚೆಗೆ ಯಾವ ರಾಜ್ಯ ಭಾರತವು ಎಡಿಬಿಯೊಂದಿಗೆ $100 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಕರ್ನಾಟಕ. ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ವಿದ್ಯುತ್ ಸರಬರಾಜಿನ ಗುಣಮಟ್ಟವನ್ನು ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಆಧುನೀಕರಿಸಲು ಮತ್ತು ನವೀಕರಿಸಲು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಎಡಿಬಿ ಮತ್ತು ಭಾರತ ಸರ್ಕಾರ ಡಿಸೆಂಬರ್ 31, 2020ರಂದು $100 ಮಿಲಿಯನ್ ಸಾಲಕ್ಕೆ ಸಹಿ ಹಾಕಿದವು. ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ರಾಜ್ಯದ ರಾಜಧಾನಿ, ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ರಾಜ್ಯದ ರಾಜಧಾನಿ ಬಂದು ಬೆಂಗಳೂರು ಆಗಿರುತ್ತೆ. ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಬಂದು ವಾಜುಭಾಯಿ ವಾಲಾ ಅವರಾಗಿರ್ತಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಂದು ಯಡಿಯೂರಪ್ಪರವರಾಗಿರ್ತಾರೆ. ಟೆಸ್ಲಾ ಇತ್ತೀಚೆಗೆ ತನ್ನ ಅತಿದೊಡ್ಡ ಸೂಪರ್ ಚಾರ್ಜರ್ ಸೌಲಭ್ಯವನ್ನು ಎಲ್ಲಿ ಪ್ರಾರಂಭಿಸಿದೆ? ಉತ್ತರ ಚೀನಾ. ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಟೆಸ್ಲಾ ಶೀಘ್ರದಲ್ಲಿ ಭಾರತವನ್ನು ಪ್ರವೇಶಿಸಲಿದೆ, ಆದರೆ ಕಂಪನಿಯು ತನ್ನ ಪರಿಸರ ವ್ಯವಸ್ಥೆಯನ್ನು ಇತರ ದೇಶಗಳಲ್ಲಿ ವಿಸ್ತರಿಸುವಲ್ಲಿ ನಿರತವಾಗಿದೆ. ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿ ಈಗ ಚೀನಾದಲ್ಲಿ ಹೊಸ ಸೂಪರ್ ಚಾರ್ಜರ್ ಸೌಲಭ್ಯವನ್ನು ಪ್ರಾರಂಭಿಸಿದೆ. ಇದು ಇಲ್ಲಿಯವರೆಗೆ ದೊಡ್ಡದಾಗಿದೆ ಎಂದು ಹೇಳಲಾಗಿದೆ. ಚೀನಾ ದೇಶಕ್ಕೆ ಸಂಬಂಧಿಸಿದಂತೆ ನೋಡೋಣ. ಚೀನಾದ ರಾಜಧಾನಿ ಬಂದು ಬೀಜಿಂಗ್ ಆಗಿರುತ್ತೆ. ಚೀನಾದ ಕರೆನ್ಸಿ ಬಂದು ರೆನ್ಬಿನ್ಬಿ ಆಗಿರುತ್ತೆ. ಚೀನಾದ ಪ್ರಸ್ತುತ ಅಧ್ಯಕ್ಷರು ಬಂದು ಕ್ಸಿ ಜಿನ್ಪಿಂಗ್ ಆಗಿರ್ತಾರೆ. ಯಾವ ಬ್ಯಾಂಕ್ ಇತ್ತೀಚೆಗೆ ವಾಟ್ಸ್ಆಪ್ ಬ್ಯಾಂಕಿಂಗ್ ಅನ್ನು ಪ್ರಾರಂಭಿಸಿದೆ? ಉತ್ತರ ಬಿಒಬಿ, ಬ್ಯಾಂಕ್ ಆಫ್ ಬರೋಡಾ. ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಬ್ಯಾಂಕ್ ಆಫ್ ಬರೋಡಾ ವಾಟ್ಸ್ಆಪ್ ನಲ್ಲಿ ಬ್ಯಾಂಕಿಂಗ್ ಸೇವೆಗಳನ್ನು ಪ್ರಾರಂಭಿಸಿದಾಗಿ ಘೋಷಿಸಿತು.
ಈ ಒಂದು ವಾಟ್ಸ್ಆಪ್ ಮೂಲಕ ಬ್ಯಾಂಕ್ ನೀಡುವಂತಹ ಸೇವೆಗಳು ಯಾವ ರೀತಿ ಇರುತ್ತೆ ಅಂದ್ರೆ ಬ್ಯಾಲೆನ್ಸ್ ವಿಚಾರಣೆ ಮಾಡಬಹುದು, ಮಿನಿ ಸ್ಟೇಟ್ಮೆಂಟ್ ತಗೋಬಹುದು, ಚೆಕ್ ಸ್ಟೇಟಸ್ ವಿಚಾರಣೆ ಮಾಡಬಹುದು, ಚೆಕ್ ಬುಕ್ ರಿಕ್ವೆಸ್ಟ್ ಮಾಡಬಹುದು, ಡೆಬಿಟ್ ಕಾರ್ಡ್ ನಿರ್ಬಂಧಿಸುವುದು, ಬ್ಯಾಂಕ್ ನ ಉತ್ಪನ್ನ ಮತ್ತು ಸೇವೆಗಳ ಮಾಹಿತಿಯನ್ನು ಪಡೆಯಬಹುದು, ಡಿಜಿಟಲ್ ಉತ್ಪನ್ನಗಳಿಗೆ ನೋಂದಣಿ ಮತ್ತು ಅರ್ಜಿಯನ್ನ ಇತ್ಯಾದಿಗೆ ಸಂಬಂಧಿಸಿದಂತೆ ಈ ಒಂದು ಸೇವೆಗಳನ್ನು ಒದಗಿಸುತ್ತದೆ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ತಮಿಳು ಅಕಾಡೆಮಿ ಸ್ಥಾಪಿಸಲಾಗಿದೆ? ಉತ್ತರ ದೆಹಲಿ. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ತಮಿಳು ಭಾಷೆ ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸಲು ದೆಹಲಿ ಸರ್ಕಾರವು ಅಕಾಡೆಮಿ ಸ್ಥಾಪಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಗರ ಸರ್ಕಾರದ ಕಲೆ, ಸಂಸ್ಕೃತಿ ಮತ್ತು ಭಾಷಾ ಇಲಾಖೆ ಅಡಿಯಲ್ಲಿರುವ ತಮಿಳು ಅಕಾಡೆಮಿಗೆ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ನೇತೃತ್ವದಲ್ಲಿ ಸೂಚನೆ ನೀಡಲಾಯಿತು. 4ನೇ ಜಾಗತಿಕ ಆಯುರ್ವೇದ ಉತ್ಸವ ಇತ್ತೀಚೆಗೆ ಎಲ್ಲಿ ನಡೆಯಲಿದೆ? ಉತ್ತರ ಕೇರಳ. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಕೇರಳ ರಾಜ್ಯದ ತಿರುವನಂತಪುರಂನಲ್ಲಿ ಜನವರಿ 3 ಆಯುರ್ವೇದ ಜಾಗತಿಕ ಚರ್ಚೆ ಮತ್ತು ಅಭಿವೃದ್ಧಿಯನ್ನು ಗುರಿಯಾಗಿಟ್ಟುಕೊಂಡು 8 ದಿನಗಳ ಕಾಲ 4ನೇ ಜಾಗತಿಕ ಆಯುರ್ವೇದ ಉತ್ಸವ ಅಥವಾ GAF 2021 ಮಾರ್ಚ್ 12ರಿಂದ ವರ್ಚುವಲ್ ಮೀಟ್ ಆಗಿ ನಡೆಯಲಿದೆ. 2020 ಮೇ 16ರಿಂದ 20ರವರೆಗೆ ಅಂಗಮಾಲಿಯಲ್ಲಿ ನಡೆಯಬೇಕಿದ್ದ ಉತ್ಸವವನ್ನು ಕೋವಿಡ್ ಕಾರಣದಿಂದಾಗಿ ಮುಂದೂಡಲಾಗಿತ್ತು. ಕೇರಳ ರಾಜ್ಯಕ್ಕೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಕೇರಳದ ರಾಜಧಾನಿ ಬಂದು ತಿರುವನಂತಪುರಂ ಆಗಿರುತ್ತೆ. ಕೇರಳದ ಪ್ರಸ್ತುತ ರಾಜ್ಯಪಾಲರು ಬಂದು ಆರಿಫ್ ಮೊಹಮ್ಮದ್ ಖಾನ್ ರವರಾಗಿರ್ತಾರೆ. ಕೇರಳದ ಪ್ರಸ್ತುತ ಮುಖ್ಯಮಂತ್ರಿ ಬಂದು ಪಿನರಾಯಿ ವಿಜಯನ್ ರವರಾಗಿರ್ತಾರೆ. ಇತ್ತೀಚೆಗೆ ಮರಣ ದಂಡನೆಯನ್ನು ಯಾವ ದೇಶ ರದ್ದುಪಡಿಸಿದೆ? ಉತ್ತರ ಕಜಕಿಸ್ತಾನ್. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಕಜಕಿಸ್ತಾನದಲ್ಲಿ ಮರಣದಂಡನೆಯನ್ನು ರದ್ದುಗೊಳಿಸುವ ಆದೇಶಕ್ಕೆ ಅಧ್ಯಕ್ಷ ಕ್ಯಾಸಿಮ್ ಜೊಮಾಟ್ ಟೊಕಾಯೆವ್ ಸಹಿ ಹಾಕಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೊಸ ಕಾನೂನು 2003ರಿಂದ ಜಾರಿಯಲ್ಲಿರುವ ರಾಜ್ಯ ಮರಣದಂಡನೆ ನಿಷೇಧವನ್ನು ಶಾಶ್ವತವಾಗಿಸುತ್ತದೆ. ಇದನ್ನು ಆಗಿನ ಅಧ್ಯಕ್ಷ ನೂರ್ಸುಲ್ತಾನ್ ನಜರ್ಬಾಯೆವ್ ಪರಿಚಯಿಸಿದರು. ಕಜಕಿಸ್ತಾನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಕಜಕಿಸ್ತಾನದ ರಾಜಧಾನಿ ಬಂದು ನೂರ್ ಸುಲ್ತಾನ್ ಆಗಿರುತ್ತೆ. ಕಜಕಿಸ್ತಾನದ ಕರೆನ್ಸಿ ಬಂದು ಕಜಕಿಸ್ತಾನ ಟೆಂಗ್ ಆಗಿರುತ್ತೆ. ಕಜಕಿಸ್ತಾನದ ಪ್ರಸ್ತುತ ಅಧ್ಯಕ್ಷ ಬಂದು ಕ್ಯಾಸಿಮ್ ಜೊಮಾಟ್ ಟೊಕಾಯೆವ್ ರವರಾಗಿರ್ತಾರೆ. ಕೃಷಿಯಲ್ಲಿ ಹೊಸತನವನ್ನು ಉತ್ತೇಜಿಸಲು ಕೃಷಿ ಸಚಿವಾಲಯ ಪ್ರಾರಂಭಿಸಿದ ಆನ್ಲೈನ್ ಇವೆಂಟ್ ನ ಹೆಸರೇನು? ಉತ್ತರ ಅಗ್ರಿ ಇಂಡಿಯಾ ಹ್ಯಾಕಥಾನ್. ಈ ಒಂದು ಅಗ್ರಿ ಇಂಡಿಯಾ ಹ್ಯಾಕಥಾನ್ ಎಂಬ ಆನ್ಲೈನ್ ಇವೆಂಟ್ ಅನ್ನು ಕೃಷಿಯಲ್ಲಿ ಹೊಸತನವನ್ನು ಉತ್ತೇಜಿಸಲು ಕೃಷಿ ಸಚಿವಾಲಯ ಪ್ರಾರಂಭಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ IUC ವಿಸ್ತರಣೆ ಏನು? ಉತ್ತರ ಇಂಟರ್ ಕನೆಕ್ಟ್ ಯೂಸೇಜ್ ಚಾರ್ಜಸ್. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಟ್ರಾಯ್ ಪ್ರಕಾರ ಜನವರಿ 1, 2021ರಿಂದ ಇಂಟರ್ ಕನೆಕ್ಟ್ ಬಳಕೆಯ ಶುಲ್ಕವನ್ನು ಅಥವಾ IUC ಅನ್ನು ಶೂನ್ಯಗೊಳಿಸಲಾಗಿದೆ. IUC ಟೆಲಿಕಾಂ ಕಂಪನಿಯು ತನ್ನ ನೆಟ್ವರ್ಕ್ ನಿಂದ ವಿವಿಧ ಸೇವಾ ಪೂರೈಕೆದಾರರಿಗೆ ಮಾಡುವ ಪ್ರತಿ ಕರೆಗೆ ಪಾವತಿಸುವ ಶುಲ್ಕವಾಗಿದೆ. ಈ ಕ್ರಮಕ್ಕೆ ಮುಂಚಿತವಾಗಿ ಟೆಲಿಕಾಂ ಕಂಪನಿಯು IUC ಅಂತೆ ನಿಮಿಷಕ್ಕೆ 6 ಪೈಸೆ ಪಾವತಿಸುತ್ತಿದೆ. ಯಾವ ಭಾರತೀಯ ರಾಜ್ಯದ ಗಡಿ ಸಮೀಪ ಇರುವ ಟಿಬೇಟಿಯನ್ ನಗರಗಳಾದ ಲಾಸಾ ಮತ್ತು ನೈಂಗಿಚಿಯನ್ನು ಸಂಪರ್ಕಿಸುವ ಚೀನಾ ರೈಲ್ವೆ ಮಾರ್ಗವನ್ನು ಪೂರ್ಣಗೊಳಿಸಿದೆ? ಉತ್ತರ ಅರುಣಾಚಲ ಪ್ರದೇಶ. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಮಾಧ್ಯಮ ವರದಿಗಳ ಪ್ರಕಾರ ಚೀನಾ ಇತ್ತೀಚೆಗೆ ಟಿಬೇಟ್ ನ ಲಾಸಾ ಮತ್ತು ನೈಂಗಿಚಿ ನಗರಗಳನ್ನು ಸಂಪರ್ಕಿಸುವ ರೈಲ್ವೆ ಮಾರ್ಗಕ್ಕೆ ಟ್ರ್ಯಾಕ್ ಲೇಯಿಂಗ್ ಕೆಲಸವನ್ನು ಪೂರ್ಣಗೊಳಿಸಿದೆ. ಈ ಒಂದು ನಗರಗಳು ಅರುಣಾಚಲ ಪ್ರದೇಶದ ಭಾರತದ ಗಡಿಗೆ ಹತ್ತಿರದಲ್ಲಿವೆ. ಈ ಸಿಚುವಾನ್ ಟಿಬೇಟ್ ರೈಲ್ವೆ ಟಿಬೇಟ್ ನ 2ನೇ ರೈಲ್ವೆ ಆಗಿದ್ದು ಇದು ಸಿಚುವಾನ್ ಪ್ರಾಂತ್ಯದ ರಾಜಧಾನಿಯಾದ ಚೆಂಗ್ಡೂನಿಂದ ಪ್ರಾರಂಭವಾಗಿ ಟಿಬೇಟ್ಗೆ ಪ್ರವೇಶಿಸುತ್ತದೆ. ಅರುಣಾಚಲ್ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಅರುಣಾಚಲ್ ಪ್ರದೇಶದ ರಾಜಧಾನಿ ಬಂದು ಈಟಾನಗರ ಆಗಿರುತ್ತೆ. ಅರುಣಾಚಲ್ ಪ್ರದೇಶದ ಪ್ರಸ್ತುತ ರಾಜ್ಯಪಾಲರು ಬಂದು ಪದ್ಮನಾಭ ಬಾಲಕೃಷ್ಣ ಆಚಾರ್ಯರಾಗಿರ್ತಾರೆ. ಅರುಣಾಚಲ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಬಂದು ಪೇಮಾ ಖಂಡೂರು ಅವರಾಗಿರ್ತಾರೆ. 2021 ಜನವರಿ 6ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.